ಹೆಲೋ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ 2026ನೇ ಸಾಲಿನಲ್ಲಿ ಅಂತಂದರೆ ಈ ವರ್ಷ ನೀಟ್ ಎಕ್ಸಾಮನ್ನು ಬರೀತಕ್ಕಂಥ ವಿದ್ಯಾರ್ಥಿಗಳಿಗೆ ಕೆಲವು ಅಪ್ಲಿಕೇಶನ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಸೊ ವಿಡಿಯೋವನ್ನು ಪ್ರಾರಂಭಿಸೋದಕ್ಕಿಂತ ಮೊದಲು ನಿಮಗೊಂದು ಸ್ಮಾಲ್ ಇನ್ಫಾರ್ಮೇಷನ್ ಇದೆ. ಅದು ನಾನು ಪೋಸ್ಟರ್ಸ್ ಮುಖಾಂತರ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ ನೋಡಿ. SSLC ಮತ್ತು ಸೆಕೆಂಡ್ PUC ವಿದ್ಯಾರ್ಥಿಗಳಿಗೆ ಈ ವರ್ಷದಿಂದ ನಾವು ಪಾಸಿಂಗ್ ಪ್ಯಾಕೇಜನ್ನು ರನ್ ಮಾಡ್ತಿದ್ದೀವಿ. ಕೇವಲ 99 ರೂಪಾಯಿಗೆ ಎಲ್ಲ ಸಬ್ಜೆಕ್ಟ್ಸ್ಗಳ ಜೊತೆಗೆ ಕನ್ನಡ ಆ್ಯಂಡ್ ಇಂಗ್ಲೀಷ್ ಮೀಡಿಯಮಲ್ಲೂ ಸಿಗುತ್ತೆ. ಆ್ಯಂಡ್ ನೀವು ಸೆಕೆಂಡ್ PUCಯಲ್ಲಿ ಆರ್ಟ್ಸ್, ಕಾಮರ್ಸ್, ಸೈನ್ಸ್ ಓದ್ತಿದ್ರು ಸಹ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಆದರೆ ಸಿಗುತ್ತೆ. ಸೊ ನಿಮಗೆ ಬೇಕಿದ್ದರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡಿರ್ತಕ್ಕಂತಹ ನಂಬರ್ಗೆ ವಾಟ್ಸಪ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಆಗ್ಬೋದಾಗಿರುತ್ತೆ. ಆ್ಯಂಡ್ ನೀಟ್ ವಿದ್ಯಾರ್ಥಿಗಳಿಗೆ ಯಾವ ಮಾಹಿತಿ ಇದೆ ಇದನ್ನು ನಾವು ತಿಳ್ಕೊಳೋದಾದರೆ, ನೀಟ್ ವಿದ್ಯಾರ್ಥಿಗಳು ನೀವು ಎಕ್ಸಾಮ್ ಬರೀಬೇಕಂತಂದ್ರೆ NTA ಅಪ್ಲಿಕೇಶನನ್ನು ಹಾಕ್ತೀರಾ. NTA ಅವರು ಬಿಡ್ತಕ್ಕಂತಹ ಲಿಂಕ್ ಮುಖಾಂತರ ಅಪ್ಲಿಕೇಶನನ್ನು ಹಾಕ್ತೀರಾ. ಅಲ್ಲಿ ಎಕ್ಸಾಮನ್ನು ಬರಿತೀರಾ. ಸೊ ಜೊತೆಗೆ ನೀವು KCETಗೂ ಸಹ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ಬಿಕಾಸ್ ಯಾಕೆ ಅಂತಂದರೆ ಕರ್ನಾಟಕದಲ್ಲಿರ್ತಕ್ಕಂತಹ ಸೀಟ್ಸ್ಗಳಿಗೆ ನೀವು ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದ್ರೆ, ನೀವು ನಮ್ಮ KA ಕಂಡಕ್ಟ್ ಮಾಡ್ತಕ್ಕಂತಹ ನೀಟ್ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದ್ರೆ ನೀವು KAಗೆ ಅಪ್ಲಿಕೇಶನನ್ನು ಹಾಕಿರಬೇಕು. ಜೊತೆಗೆ ನೀವು ರಿಜಿಸ್ಟರ್ ಆಗಿರಬೇಕು. ಓಕೆನಾ? ಸೊ ಇದನ್ನು ನಾನು ನಿಮಗೆ ನಮ್ಮ KA ಕಡೆಯಿಂದ ಲಿಂಕನ್ನು ಅಪ್ಲಿಕೇಶನ್ ಲಿಂಕನ್ನು ಬಿಡುಗಡೆ ಮಾಡಿದಾಗ ಇನ್ ಡೀಟೇಲ್ ಆಗಿ ಹೇಳ್ತೀನಿ. ಬಟ್ ಒಂದು ಫ್ಯಾಕ್ಟ್ ನಿಮಗೆ ಗೊತ್ತಿರಬೇಕು. ಓಕೆನಾ? ಸೊ ಯಾಕೆ ನೀವು KCETಗೂ ಅಪ್ಲಿಕೇಶನ್ ಹಾಕಬೇಕಂತಂದ್ರೆ, ಕರ್ನಾಟಕ ಸೀಟ್ ಪಡಿಬೇಕಂತಂದರೆ ನೀವು KCETಗೂ ಸಹ ಅಪ್ಲಿಕೇಶನ್ ಹಾಕಬೇಕಾಗಿರುತ್ತೆ. ನೀವು KCET ಎಕ್ಸಾಮ್ ಬರೀತಕ್ಕಂಥ ಅವಶ್ಯಕತೆ ಇಲ್ಲ ಅಲ್ಲಿ. ಬಿಕಾಸ್ ನೀವು ಓನ್ಲಿ ನೀಟ್ಗೆ ಕಾನ್ಸಂಟ್ರೇಷನ್ ಮಾಡ್ತಿದ್ರೆ. ಸೊ ನನಗಿಷ್ಟ ಇದೆ, ನಾನು KCETನೂ ಬರಿತೀನಿ, ನೀಟನ್ನು ಬರಿತೀನಿ, ನಾನು ಇಂಜಿನಿಯರಿಂಗು ಸೀಟನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ, ನೀಟು ಅಲ್ಲಿ ಮೆಡಿಕಲ್ ಸೀಟನ್ನು ಪಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಇನ್ ಕೇಸ್ ನೀಟ್ ಸಿಕ್ಕಿಲ್ಲ ಅಂದರೆ ಇಂಜಿನಿಯರ್ಗೆ ಹೋಗ್ತೀನಿ. ಸೊ ಈ ಥರ ಇದ್ದರೆ ನೀವು KCETನೂ ಬರಿಬೋದು, ನೀಟನ್ನು ಬರಿಬೋದು. ಸೊ ನೀಟ್ ವಿದ್ಯಾರ್ಥಿಗಳು KCETಗೆ ಅಪ್ಲಿಕೇಶನ್ ಹಾಕಬೇಕೇ ಆಗಿರುತ್ತೆ. ಬಿಕಾಸ್ ನೀವು ಕರ್ನಾಟಕ ಸೀಟ್ಸ್ಗೆ ಕೌನ್ಸ್ಲಿಂಗಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂತಂದರೆ ಇದು ಕಂಪಲ್ಸರಿ ಆಗಿರುತ್ತೆ. ಓಕೆನಾ? ಸೊ ಇದು ಇವತ್ತಿನ ಒಂದು ವಿಡಿಯೋ. ಇಫ್ ಯು ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು 2 ಎಕ್ಸಾಮನ್ನು ಬರಿಬೋದು. ಇದು ಇವತ್ತಿನ ಒಂದು ವಿಡಿಯೋ. ಮತ್ತು ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಲಿಂಕ್ಸ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರುತ್ತೆ, ನೀವು ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು, ಬಾಯ್.